ಹೇಗ್ ನಡೀತಿದೆ ಶೂಟ್ಸ್ ಎಲ್ಲ? ಶೂಟ್ ಸಕ್ಕತ್ತಾಗಿ ನಡೀತಾ ಇದೆ. ನನ್ನ ಗೆಟಪ್ ನೋಡಿದ್ರೇ ನಿಮ್ಗೆ ಗೊತ್ತಾಗ್ತಿದೆ ಏನೋ ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ ಬರ್ತಾ ಇದೆ ಅಂತ ಹೇಳಿ. ಸೊ ಯಾ ಪ್ರೇಮ ಆಗಿ ನೋಡ್ತಿದ್ವಿ, ಈಗ ನೋಡಿದ್ರೆ ಅಜ್ಜಿ ಗೆಟಪ್ ಅಲ್ಲಿ ಇದ್ದೀರಾ. ಏನು ಏನಾದ್ರೂ ಸ್ಪೆಷಲ್ ಸ್ಪೆಷಲ್ ಖಂಡಿತ ವೀಕ್ಷಕರಿಗೆ? ಇದೆ. ಬಟ್ ಪ್ರೇಮ ಅಜ್ಜಿ ಹೇಗಾದ್ಲು ಅಂತ ನೀವು ಎಪಿಸೋಡೇ ನೋಡಬೇಕು. ಇದು ನನ್ನ ಕ್ವಶನ್ ಅನ್ನೋಕ್ಕಿಂತ ಫ್ಯಾನ್ಸ್ ಕ್ವಶನ್. ಯಾಕೆ ನೀವು ತುಂಬಾ ಅಳ್ತೀರಾ ಸೀರಿಯಲ್ ಅಲ್ಲಿ? ನಂಗೆ ನಿಜವಾಗ್ಲೂ ಅಳೋದಕ್ಕೆ ಇಷ್ಟ ಇಲ್ಲ. ಪ್ರೇಮ ಯಾವಾಗಲೂ ನಗ್ನಾಗ್ತಾ ಇದ್ರೇ ಚಂದ. ಅವಳಿಗೂ ಅದೇ ಇಷ್ಟ. ಬಟ್ ಅವಳು ಪ್ರಪಂಚನೇ ರಾಮ್ ಅಂತ ಅನ್ಕೊಂಡಿರೋದು, ಆ ಪ್ರಪಂಚನೇ ಕೈ ಬಿಟ್ಟು ಹೋಗ್ತಿದೆ ಅಂದಾಗ ಅದು ಅಳು ಬಂದೇ ಬರುತ್ತಲ್ವಾ. ಸೊ ರಾಮ್ ಒಂಚೂರು ನನ್ನ ಇಷ್ಟಪಡೋ ತನಕ, ಇಷ್ಟಪಟ್ಟಾದ್ಮೇಲೆ ಪ್ರೇಮ ಅಳೋದೇ ಇಲ್ಲ. ಪ್ರೇಮಿಗಳನ್ನ ದೂರ ಮಾಡೋ ತಪ್ಪಲ್ವಾ? ನೀವೀಗ ಸ್ನೇಹ ಮತ್ತೆ ರಾಮ್ನ ದೂರ ಮಾಡಿದ್ದೀರಲ್ವಾ? ದೂರ ಮಾಡಿದೀವ. ಆ್ಯಕ್ಚುಲಿ ಅವ್ನು ಮದುವೆ ಆಗ್ತೀನಿ ಅಂತ ಹೇಳಿ ಒಪ್ಕೊಂಡು ನನಗೆ ಮೋಸ ಮಾಡಿದ್ದ. ಅದು ನಿಮಗೆ ಗೊತ್ತಿಲ್ಲ. ಆ ಎಪಿಸೋಡು ಅಲ್ಲಿ ಒಂದೇ ಚಿಕ್ಕ ಸೀನ್ ಬಂದೋಗುತ್ತೆ, ನೀವು ಮೋಸ್ಟ್ಲಿ ಮರ್ತೋಗಿದ್ದೀರ ಅನ್ಸುತ್ತೆ. ಅವನು ಮದುವೆ ಆಗ್ತೀನಿ ಅಂತ ಹೇಳ್ಬಿಡ್ತಾನೆ, ಇಲ್ಲ ಮದುವೆ ನಿಲ್ಲಿಸ್ತೀನಿ ಅಂತ ನನಗೇನೋ ಭರವಸೆ ಕೊಟ್ಟು ಆಮೇಲೆ ಕಾಗೆ ಆರಿಸ್ಬಿಡ್ತಾನೆ. ಆದರೆ ನಾನು ಬಿಡಲ್ಲ. ನಾನು ಹೇಗಾದರೂ ಮಾಡಿ ರಾಮ್ನ ಮದುವೆ ಆಗಬೇಕು ಅಂತೇಳಿ ಸುಳ್ಳು ಹೇಳೋದು ಮದುವೆ ಮಾಡಿ ಅಂತ ಏನೋ ಹೇಳಿದಾರಲ್ಲ, ಅದನ್ನು ಮಾಡಿದ್ದೀನಿ ಅಷ್ಟೇ. ದೊಡ್ಡವ್ರು ಹೇಳಿರೋದೇ ಅದನ್ನು. ಅನುಬಂಧ ಅವಾರ್ಡ್ಸ್ ಅಲ್ಲಿ ಜನ ಮೆಚ್ಚಿದ ಜೋಡಿ ಅವಾರ್ಡ್ ಸಿಕ್ತು. ಹೇಗ್ ಅನ್ನಿಸ್ತು ಅದ್ರ ಬಗ್ಗೆ ನಿಮ್ಗೆ? ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈಗಿನೂ ನೀವೊಂದು ಪ್ರಶ್ನೆ ಕೇಳಿದ್ರಿ, ಮೋಸ ಮಾಡಿ ರಾಮ್ನ ಮದುವೆ ಆದ್ರಿ ಅಂತ. ಅದೇ ಥರ ಜನರಿಗೆ ಸಾಕಷ್ಟು ಪ್ರಶ್ನೆಗಳಿತ್ತು. ಬಟ್ ಆದರೆ ಅದೇ ಜನರು ಮತ್ತೆ ನಮ್ಮನ್ನು ಇಷ್ಟಪಟ್ಟು ವೋಟ್ ಮಾಡಿ ನಮ್ಮನ್ನು ಗೆಲ್ಸಿದ್ದಾರೆ ಅಂದರೆ ಅದಕ್ಕಿಂತ ಒಂದು ಒಳ್ಳೆ ಗೆಲುವು ಬೇರೆ ಏನಿಲ್ಲ ಅಂತ ಅನ್ಕೋತೀನಿ. ಸೀರಿಯಲ್ ಅಲ್ಲಿ ನಿಮ್ ಫೇವ್ರೆಟ್ ಪಾತ್ರ ಯಾವುದು ನಿಮ್ನ ಬಿಟ್ಟು? ನನ್ನ ಬಿಟ್ಟು ನನ್ನ ತಂಗಿ ಪಾತ್ರ, ಆಮೇಲೆ ನನ್ನ ಅತ್ತೆ ಪಾತ್ರ, ಮಹಾದೇವ್ ಅವ್ರ ಪಾತ್ರ, ಒಂದು ಹೇಳ ರಾಮ್ ಪಾತ್ರ ಡೆಫಿನೆಟ್ಲಿ ತುಂಬ ಇಷ್ಟ ಆಗುತ್ತೆ. ನನ್ನ ತಂಗಿ ತುಂಬ ಅಂದರೆ ಲೈಫಲ್ಲಿ ಏನೋ ದೊಡ್ಡದಾಗಿ ಸಾಧಿಸ್ಬೇಕು ಅಂತ ಅಂದ್ಕೊಂಡಿರೋಳು. ಅದ್ರ ಬದಲಾಗಿ ಇವಾಗ ಮನೆ ಸಂಸಾರ ನಿಭಾಯಿಸ್ತಾ ಇದ್ದಾಳೆ. ನನ್ನ ಅತ್ತೆ ಎಲ್ಲರೂ ಪ್ರೀತಿನ ಮಾತಾಡಿಸ್ತಾರೆ. ಇಡೀ ಊರ ಜನರೇ ಅವ್ರಿಗೆ ಕೈ ಎತ್ತಿ ಮುಗಿಯುತ್ತೆ. ಮಹಾದೇವ್ ಅವರು ಓದಿಲ್ಲ ಅಂತ ಅಂದರೂ ಪ್ರೀತಿಗೇನು ಕಡಿಮೆ ಇಲ್ಲ. ನಾನು ರಾಮ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಯಾವಾಗಲೂ ರಾಮ್ ಬಗ್ಗೆ ಹೇಳ್ತಿರ್ತೀನಲ್ಲ ಅಂತ ಹೇಳಿ ನನ್ನ ಕುಟುಂಬದ ಬಗ್ಗೆ ಹೇಳಿದೆ ಅಷ್ಟೇ. ಯಾವ ಸೀನ್ ನಿಮ್ಗೆ ತುಂಬಾ ಕಷ್ಟ ಅಂತ ಅನ್ನಿಸ್ತು? ನನಗೆ ಯಾವ ಸೀನು ಕಷ್ಟ ಅಂತ ಏನಿಲ್ಲ. ಇಲ್ಲಿ ಪ್ರತಿಯೊಂದು ಸೀನು ಇಷ್ಟಪಟ್ಟು ಮಾಡ್ತಾ ಇದ್ದೀವಿ ನಾವು. ಸೆಟ್ಟಲ್ಲಿ ನಿಮ್ಗೆ ಯಾವ್ದಾದ್ರು ಫನ್ನಿ ಮೂಮೆಂಟ್ ಅಂತ ಇದೆಯಾ? ನಾವು ಹೋಲ್ ಡೇ ಒಂಥರ ಮೋಜು ಮಸ್ತಿ ನಡೀತಾ ಇರುತ್ತೆ. ಏನಾದರೂ ಎಮೋಷ್ನಲ್ ಸೀನ್ ಇದ್ದರೆ ಅಷ್ಟೇ ಸ್ವಲ್ಪ ಸೀರಿಯಸ್ ಆಗಿರ್ತಾರೆ ನಮ್ಮ ಡೈರೆಕ್ಟರ್ ಸರ್. ಫುಲ್ ಸ್ಟ್ರಿಕ್ಟ್ ಆಗಿರ್ತಾರೆ. ಅದು ಬಿಟ್ಟರೆ ಎಲ್ಲ ಫುಲ್ ಜಾಲಿ, ಫುಲ್ ಮಜಾ ಮಾಡ್ತಾ ಇರ್ತೀವಿ. ಒಳ್ಳೆ ಸ್ಕೂಲ್ ಟ್ರಿಪ್ ಬಂದಂಗೆ ಆಗಿರುತ್ತೆ ನಮಗೆ. ಖುಷಿಯಾಗಿರ್ತೀವಿ. ಆ ಥರ ಪರ್ಟಿಕ್ಯುಲರ್ ಮೂಮೆಂಟ್ ಅಂತ ಇಲ್ಲ. ಇನ್ನೊಂದು, ವೀಕ್ಷಕರು ತುಂಬಾ ಇಷ್ಟಪಡೋದು ನಿಮ್ಮ ಸ್ಯಾರಿನ. ಎಷ್ಟು ಸ್ಯಾರಿ ಕಲೆಕ್ಷನ್ ಮಾಡಿದ್ದೀರಾ? ಎಲ್ಲಿ ತಗೊಳ್ತೀರಾ ನೀವು ಅಷ್ಟು ಸ್ಯಾರೀಸ್ನ? ಇಲ್ಲ, ನನಗೆ ಆ್ಯಕ್ಚುಲಿ ಆ ಥರ ಅವಕಾಶ ಸಿಕ್ಕಿದೆ ಅಲ್ಲ, ಡಿಫ್ರೆಂಟ್ ಸ್ಯಾರೀಸ್ನ ಉಟ್ಕೊಳ್ಳೋದಕ್ಕೆ ಎವ್ರಿ ಡೇ. ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನನ್ನ ಪಾತ್ರಕ್ಕೆ. ಸ್ಯಾರಿ ನನಗೆ ಉಟ್ಕೊಳ್ಳೋದಂದ್ರೆ ತುಂಬ ಇಷ್ಟ. ಅದರಲ್ಲೂ ಈ ಕಾಟನ್ ಸ್ಯಾರೀಸ್ ಎಲ್ಲ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಈ ಸೀರಿಯಲಲ್ಲಿ ಒಂದಷ್ಟು ಒಂದು 3 months ಒಂಥರ ಸ್ಯಾರಿ, ಅದಾದಮೇಲೆ ಚೇಂಜ್ ಆಫ್ ಸ್ಯಾರೀಸ್ ಮಾಡ್ತಾ ಇರ್ತೀನಿ. ಸಿದ್ದು ಅವರು ಎಷ್ಟು ಸಪೋರ್ಟಿವ್ ಇದ್ದಾರೆ ನಿಮಗೆ? ಇಷ್ಟು ನೋಡಿ, ಈ ಅಜ್ಜಿ ಗೆಟಪ್ ಹಾಕಿದ್ರು ಇಷ್ಟಪಡ್ತಾರೆ, ಅಷ್ಟು ಸಪೋರ್ಟಿವ್ ಇದ್ದಾರೆ. ಸದ್ಯ ಸಿದ್ದು ಅವರು ಫಿಲ್ಮಲ್ಲಿ ಬ್ಯುಸಿ ಇದ್ದಾರೆ. ಸೀರಿಯಲ್ಗೆ ಮತ್ತೆ ಯಾವಾಗ ಎಂಟ್ರಿ ಕೊಡ್ತಾರೆ? ಸೀರಿಯಲ್ ಸದ್ಯಕ್ಕೆ ನನ್ನ ಸೀರಿಯಲ್ ನೋಡಿದ್ರೆ ಸಾಕನ್ಸುತ್ತೆ. ಅವ್ರಿಗಿರೋ ಸಿನಿಮಾಗಳೆಲ್ಲ ರಿಲೀಸ್ ಆಗಲಿ, ನಾವು ನೋಡೋಣ ಅಂತ ಕಾಯ್ತಾ. ನಿಮ್ಮಿಬ್ಬರದ್ದು ಕಾಂಬಿನೇಷನಲ್ಲಿ ಯಾವುದಾದ್ರೂ ಸೀರಿಯಲ್ ಇಲ್ಲ ಫಿಲ್ಮ್ಸ್ ಯಾವುದಾದ್ರೂ ಬರ್ಬೋದಾ ನೆಕ್ಸ್ಟ್ ಮುಂದೇನು? ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕಮ್ಮಿಂಗ್ ಡೇಸಲ್ಲಿ ನಿಮ್ಮ ಬ್ಲೆಸ್ಸಿಂಗ್ಸ್ ಇದ್ದರೆ ಖಂಡಿತ ಅದು ಬೇಗ ಆಗುತ್ತೆ. ವೀಕ್ಷಕರಿಗೆ ಏನು ಹೇಳ್ತೀರಾ ಮ್ಯಾಮ್ ಕೊನೆಯದಾಗಿ? ವೀಕ್ಷಕರಿಗೆ ಯಾವಾಗಲೂ ಇದೇ ಥರ ಪ್ರೀತಿ ಕೊಡ್ತಾಯಿರಿ, ಇಷ್ಟೇ ಸಪೋರ್ಟ್ ಮಾಡ್ತಾಯಿರಿ. ನಾವಂತೂ ಯಾವಾಗಲೂ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ಸದಾ ಸಿದ್ಧ ಅಂತ ಹೇಳ್ತೀನಿ. ಐ ಲವ್ ಯು ಆಲ್. ಥ್ಯಾಂಕ್ ಯು ಮ್ಯಾಮ್.